ಹಾಯ್ ಎವ್ರಿವಾನ್, ವೆಲ್ಕಮ್ ಟು ದ ನೇತ್ರ ಮನು ವ್ಲಾಗ್. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ನನಗೆ 15 ಮೆಂಬರ್ಸ್ಗೆ ಅಂತ ಪೂರಿ, ಸಾಗು, ಪಲಾವ್, ರಾಯ್ತ, ಹಾಗೆ ಮೆಣಸಿನ್ಕಾಯಿ ಬಜ್ಜಿ, ಕಾಯಿ ಒಬ್ಬಟ್ಟು, ತರಕಾರಿ ಸಾಂಬಾರು, ವೈಟ್ ರೈಸು ಹೇಳಿದರು. ಇವರು 15 ಮೆಂಬರ್ಸ್ಗೆ ಹೇಳಿದರು. ಟೇಸ್ಟ್ ಕೂಡ ತುಂಬಾ ಇಷ್ಟಪಟ್ಟು ಒಳ್ಳೆ ರಿವ್ಯೂಸ್ನ ಕೂಡ ಕೊಟ್ಟರು. ನಿಮಗೂ ಏನಾದರೂ ಈ ಥರ ಮನೆ ಊಟ ಬೇಕು ಅಂದರೆ ನೀವು ಕೂಡ ಆರ್ಡರ್ ಪ್ಲೇಸ್ ಮಾಡ್ಕೋಬೋದು. ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ನ ಹಾಕಿರ್ತೀನಿ. ಇದಿರೋದು RR ನಗರ್ ನೇತ್ರಾಸ್ ಕಿಚನ್ ಅಂತ ನಿಮಗೆ ಗೊತ್ತಿರ್ಬೋದು. ಇದರ ಕೆಲವೊಂದು ರೆಸಿಪೀಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನೋಡಿ, ನಾನು ಪಲಾವ್ಗೆ ಮತ್ತು ತರಕಾರಿ ಸಾಗುಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಹಾಗೆ ಸಾಂಬಾರಿಗೆ ಎಲ್ಲದೂ ಕೂಡ ಬೇಳೆ ಎಲ್ಲ ಬೇಯಿಸಿಟ್ಕೊಂಡಿದ್ದೆ. ಇದೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಅರ್ಲಿ ಮಾರ್ನಿಂಗೆ ನಾನು ಈ ಥರ ಎಲ್ಲ ವೆಜಿಟೇಬಲ್ ಎಲ್ಲ ಕಟ್ ಮಾಡಿ ಇಟ್ಕೊಬಿಡ್ತೀನಿ. ಈಸಿ ಆಗುತ್ತೆ ಅಲ್ವಾ. ಈ ಥರ ಟೊಮ್ಯಾಟೊ, ಈರುಳ್ಳಿ, ತರಕಾರಿ ಪ್ರತಿಯೊಂದು ನೋಡಿ, ಇದು ಕೂಡ ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿರೋವಂಥದ್ದು. ಹಾಗೆ ಇದು ಸೊಪ್ಪು, ಪಲಾವ್ಗೆ ಪುದೀನ ಸೊಪ್ಪು ಎಲ್ಲ ಚೆನ್ನಾಗಿ ತೊಳೆದು ಸೋಸಿಟ್ಕೊಂಡಿರುವಂಥದ್ದು. ಹಾಗೆ ಬೇಳೆ ಕೂಡ ಬೇಯಿಸಿಟ್ಕೊಂಡಿದ್ದೆ, ಬೇಳೆ ಸಾಂಬಾರಿಗೆ ಕೂಡ. ಹಾಗೆ ಬೇಳೆ ಸಾಂಬಾರಿಗೆ ಅಂತ ಸಪ್ರೇಟಾಗಿ ಬೇರೆ ತರಕಾರಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಎಲ್ಲದಕ್ಕೂ ಬೇರೆ ಬೇರೆ ಥರ ಅಲ್ವಾ, ಅಂದರೆ ಕೆಲವೊಂದಕ್ಕೆ ಚಿಕ್ಕದಾಗಿ ಬೇಕಾಗುತ್ತೆ, ಕೆಲವೊಂದಕ್ಕೆ ದೊಡ್ಡದಾಗಿ ಬೇಕಾಗಿರುತ್ತೆ ಪೀಸಸ್ಸು. ಆ ಥರ ಹೇಗೆ ಬೇಕೋ ಹಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ. ಕೆಲವೊಂದು ಸಲ ಹೆಲ್ಪರ್ ಸಹಾಯ ತೊಗೊತೀನಿ, ಬಟ್ ಮಧ್ಯಾಹ್ನ ಇದ್ದಾಗ ಹೆಲ್ಪರು ಮಾರ್ನಿಂಗ್ ಬರಲ್ಲ, ಸೊ ಈವ್ನಿಂಗ್ ಮಾತ್ರ ಬರ್ತಾರೆ. ಅದಕ್ಕೋಸ್ಕರ ಕೆಲವೊಂದು ಸಲ ಆಗಲ್ಲ. ಕೆಲವೊಂದು ಸಲ ಮಾರ್ನಿಂಗ್ ಬಂದಾಗ ಹೆಲ್ಪ್ ತೊಗೋತೀನಿ ಅಷ್ಟೇ. ಕೆಲವೊಂದೊಂದು ದಿನ ಹೆಲ್ಪರ್ ಕೂಡ ಸಿಗಲ್ಲ ಅಲ್ವಾ, ತುಂಬಾ ಕಷ್ಟ ಆಗ್ತಿದೆ ಇವಾಗ, ವರ್ಕರ್ಸ್ ಕೂಡ ಸಿಗೋದೇ ಇಲ್ಲ. ಬಟ್ ಸಿಕ್ಕಾಗ ಮಾಡಿಸ್ಕೊತೀನಿ ಅಷ್ಟೇ. ಇವಾಗ ನಾನು ಈ ಕಡೆ ತರಕಾರಿನ ಬೇಯೋಕ್ಕೆ ಇಟ್ಕೊಂಡಿದ್ದೆ ಕುಕ್ಕರಲ್ಲಿ. ಸೊ ಆ ಕಡೆ ಶಿಫ್ಟ್ ಮಾಡಿಕೊಂಡು, ನನಗೆ ಈ 4 ಬರ್ನರ್ ತೊಗೊಂಡಾಗಿದ್ದೆ ಸ್ವಲ್ಪ ಬೇಗನೆ ಆಗುತ್ತೆ, ಆರಾಮ್ಸೆ ಮಾಡ್ಕೋಬೋದು. ನಾನು ತರಕಾರಿ ಸಾಂಬಾರು ಮಾಡೋದಕ್ಕೆ ತರಕಾರಿನ ಬೇಯಕ್ಕೆ ಇಟ್ಕೊಂಡು, ಹಾಗೆ ಇವಾಗ ಮಸಾಲ ಮಾಡ್ಕೊಳ್ಳೋದಕ್ಕೆ ಫಾರ್ಚೂನ್ ಸನ್ಫ್ಲವರ್ ಆಯಿಲ್, ಸನ್ಲೈಟ್ ಅವ್ರದ್ದು, ಅದನ್ನು ನಾನು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಇದು ಫ್ರೈ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಆಗಬೇಕು, ಹಸಿ ವಾಸನೆ ಹೋಗೋಷ್ಟು ಫ್ರೈ ಮಾಡ್ಕೊತೀನಿ. ಚೆನ್ನಾಗಿ ಈ ಥರ ಫ್ರೈ ಮಾಡಿಕೊಂಡು ನೋಡಿ, ಈ ಥರ ಇದು ಕಲರ್ ಚೇಂಜ್ ಆಗುತ್ತೆ ಅಲ್ವಾ, ಫುಲ್ ಈ ಥರ ಫ್ರೈ ಮಾಡ್ಕೊಂಡಾಗ ಹಸಿ ವಾಸನೆ ಎಲ್ಲ ಹೋಗುತ್ತೆ. ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶುಂಠಿ ಎಲ್ಲ ಹಾಕ್ಕೊತಾ ಇದ್ದೀನಿ. ಇದು ಪಲಾವ್ಗೆ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಆ್ಯಂಡ್ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಮಾಡೋಣ ಮಸಾಲ ಎಲ್ಲ ರುಬ್ಬಾಕಿ ಅಂತ ಶುಂಠಿ ಬೆಳ್ಳುಳ್ಳಿ ಎಲ್ಲ ತೊಗೊಂಡಿದ್ದೆ. ಅಂದರೆ ಇದು 15 ಮೆಂಬರ್ಸಿಗಾಗಿರೋದ್ರಿಂದ ನಾನು ಇಷ್ಟೊಂದು ಶುಂಠಿ ಮತ್ತು ಬೆಳ್ಳುಳ್ಳಿ ಎಲ್ಲ ತೊಗೊಂಡಿದ್ದು. ಸ್ವಲ್ಪ ಸೋಂಪು ಕಾಳು, ಹಾಗೆ ಒಂದು 1/4 ಸ್ಪೂನ್ ಅಷ್ಟೇ ಫ್ಲೇವರ್ಗೆ, ತುಂಬ ಹಾಕಿದ್ರೆ ತಿನ್ನೋಕ್ಕಾಗಲ್ಲ, ಅದಕ್ಕೇ ಸ್ವಲ್ಪ ಜೀರ್ಣಶಕ್ತಿ ಕೂಡ ಚೆನ್ನಾಗಾಗುತ್ತಲ್ವ ಅದಕ್ಕೆ. ಹಾಗೆ ಸ್ವಲ್ಪ ಚಕ್ಕೆ ಹಾಕ್ತಾಯಿದ್ದೀನಿ, ಹಾಗೆ ಸ್ವಲ್ಪ ಲವಂಗ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಒಂದು ಹಿಡಿ ಆಗೋಷ್ಟು ಪುದೀನ ಸೊಪ್ಪನ್ನ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಆಯಿತು. ಪುದೀನ ಸೊಪ್ಪು ಬಾಡೋ ಅಷ್ಟು ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಈ ಪಲಾವು, ಈ ಥರ ಮಸಾಲ ರುಬ್ಬಿ ಮಾಡೋದ್ರಿಂದ. ಇದನ್ನು ಚೆನ್ನಾಗಿ ರುಬ್ಕೋತೀನಿ ಮಸಾಲಾನ. ನಾನು ಪಲಾವ್ನ ನೆಕ್ಸ್ಟ್ ತೋರಿಸ್ತೀನಿ. ಇವಾಗ ನಾನು ಮಸಾಲ ರುಬ್ಬಿಟ್ಕೊಂಡೆ. ಇವಾಗ ತರಕಾರಿ ಸಾಗುನ ಮಾಡಲಿಕ್ಕೆ ಒಂದು ಕುಕ್ಕರ್ನ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ಸಾಸಿವೆ ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡು, ಹಾಗೆ ಕಟ್ ಮಾಡಿ ಇಟ್ಕೊಂಡಂಥ ಆನಿಯನ್ನ ಹಾಕ್ಕೊತಾ ಇದ್ದೀನಿ. ಈ ಥರ ಬೇಗನೆ ಮಾಡ್ಕೊಬಿಡ್ಬೋದು, ಎಲ್ಲ ರೆಡಿ ಮಾಡಿ ಇಟ್ಕೊಬಿಟ್ರೆ ಫಾಸ್ಟಾಗಿ ಆಗೋಗುತ್ತೆ. ನೋಡಿ, ಆ ಕಡೆ ತರಕಾರಿ ಕೂಡ ಬೇಯ್ತಾ ಇದೆ, ಈ ಕಡೆ ಸಾಗು ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ಕಟ್ ಮಾಡಿ ಇಟ್ಕೊಳ್ಳೋಂಥ ಟೊಮ್ಯಾಟೋನ ಹಾಕ್ಕೊತಾ ಇದ್ದೀನಿ. ಇದು ಆ್ಯಪಲ್ ಟೊಮ್ಯಾಟೊ, ಹುಳಿ ಇದ್ದರೆ ಅಷ್ಟು ಚೆನ್ನಾಗಿರಲ್ಲ ಅಲ್ವಾ ಸಾಗು, ಅದಕ್ಕೋಸ್ಕರ ಸ್ವಲ್ಪ ಸಾಕು ಅಂತ. ನೋಡಿ, ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಇದು ಫುಲ್ ಮೆತ್ತಗಾಗೋಷ್ಟು ಫ್ರೈ ಮಾಡ್ಕೊಂಡ್ರೆ ಆಯಿತು, ಹಸಿ ವಾಸನೆ ಹೋಗೋಷ್ಟು. ಈ ಸಾಗು ತುಂಬಾ ಅಂದರೆ ಚಪಾತಿಗೆ, ಪೂರಿಗೆ, ದೋಸೆಗೆ ಎಲ್ಲದಕ್ಕೂ ಆಗುತ್ತೆ, ತುಂಬ ಟೇಸ್ಟಿಯಾಗಿ ಕೂಡ ಬರುತ್ತೆ. ನೀವು ಕೂಡ ಟ್ರೈ ಮಾಡ್ಬೋದು ಮನೆಯಲ್ಲಿ. ಹಾಗೆ ಸಾಂಬಾರಿಗೆ ಆ ಕಡೆ ತರಕಾರಿ ಕೂಡ ಬೆಂದಿತ್ತು, ಆಫ್ ಮಾಡ್ಕೊಂಡಿದ್ದೆ. ಹಾಗೆ ಈ ಕಡೆ ಸಾಗುಗೆ ನಾನು ಕಟ್ ಮಾಡಿ ಇಟ್ಕೊಂಡಿರುವಂಥ ತರಕಾರಿನೆಲ್ಲ ಹಾಕ್ಕೊತಾ ಇದ್ದೀನಿ. ನವಿಲುಕೋಸು, ಕ್ಯಾರೆಟು, ಬೀನ್ಸು, ಹಾಗೆ ಆಲೂಗಡ್ಡೆ, ಸೀಮೆ ಬದನೆಕಾಯಿ, ಇದೆಲ್ಲ ಹಾಕ್ಕೊಂಡ್ರೆ ನಿಮಗೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಹಾಗೆ ಸ್ವಲ್ಪ ಹಸಿ ಬಟಾಣಿ, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ, ಮಿಸ್ ಮಾಡ್ದೇ, ತುಂಬ ಟೇಸ್ಟಿಯಾಗಿರುತ್ತೆ. ದೋಸೆಗಾಗಿರ್ಬೋದು ಅಥವಾ ಪೂರಿಗಾಗಿರ್ಬೋದು, ಚಪಾತಿಗೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇವಾಗ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಆ ಎಣ್ಣೆಲೇ ಫ್ರೈ ಮಾಡ್ಕೊತಾ ಹೋದಂಗೆ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ.
ನಾನು ಇದಕ್ಕೆ ಸ್ವಲ್ಪ ಸಾಲ್ಟ್ನ ಹಾಕೋತಾ ಇದ್ದೀನಿ. ನಿಮಗೆ ಖಾರ ಜೊತೆ ಹಾಕಿದ್ರೆ ಅಷ್ಟು ಹಿಡಿಯಲ್ಲ. ಸೊ ಈ ಥರ ತರಕಾರಿಗೆಲ್ಲ ಸ್ವಲ್ಪ ಉಪ್ಪು ಹಿಡಿಬೇಕು ಅಂದರೆ ಇವಾಗಲೇ ಹಾಕ್ಕೋಬೇಕು, ಚೆನ್ನಾಗಿರುತ್ತೆ. ಈ ಥರ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ. ಅಂದರೆ ತರಕಾರಿಗೆ ಎಷ್ಟು ಬೇಕೋ ಅಷ್ಟೇ ಉಪ್ಪು ಹಾಕ್ಕೊಂಡಿರೋದು. ಇವಾಗ ರುಬ್ಬಿಟ್ಕೊಂಡಿರೋಂಥ ಮಸಾಲಾನ ಹಾಕ್ಕೊತಾ ಇದ್ದೀನಿ. ನಾನಿದು ಯಾವ ಥರ ಮಾಡ್ತೀನಿ ಅಂತ ನೀವು ನೋಡಿರ್ತೀರ ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ಕೂರ್ಮಾಗಳೆಲ್ಲ. ಸೊ ಅದೇ ಥರನೇ ನಾನು ಮಸಾಲ ರುಬ್ಬಿಟ್ಕೊಂಡಿದ್ದೆ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಫುಲ್ಲು ಮಿಕ್ಸ್ ಮಾಡಿಕೊಂಡು ಹಸಿ ವಾಸನೆ ಹೋಗೋಷ್ಟು ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಆಯಿತು. ಹಾಗೆ ಇದಕ್ಕೆ ನಾನು ಜಾರು ಸ್ವಲ್ಪ ತೊಳೆದಿರೋದಿರುತ್ತಲ್ಲ ಮಿಕ್ಸಿ ಜಾರು, ಅದನ್ನು ಹಾಕ್ಕೊಂಡು 1 ವಿಷಲ್ ಆಗೋಷ್ಟು ಅಷ್ಟೇ ನಾನು ಕೂಗಿಸ್ತೀನಿ. ತುಂಬ ಬೇಡ, ಟೇಸ್ಟ್ ಹೊಟ್ಟೋಗ್ಬಿಡುತ್ತೆ ತುಂಬ ಕೂಗಿಸಿದ್ರೆ. ಹಾಗೆ ಈ ಕಡೆ ಪಲಾವ್ಗೆ ನಾನು ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಗೆ ಮಸಾಲ ಎಲ್ಲ ಸ್ವಲ್ಪ ಹಾಕ್ಕೊಂಡಿದ್ದೆ. ಚಕ್ಕೆ ಲವಂಗ ಮತ್ತು ಪಲಾವ್ ಎಲೆ ಹಾಕ್ಕೊಂಡಿದ್ದೆ. ಹಾಗೆ ಕಟ್ ಮಾಡಿ ಇಟ್ಕೊಂಡಂಥ ಆನಿಯನ್ ಹಾಕ್ಕೊಂಡಿದ್ದೆ. ಒಂದು 2-3 ಆನಿಯನ್ನ ಕಟ್ ಮಾಡಿ ಇಟ್ಕೊಂಡಿರೋದನ್ನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತ ಇದಕ್ಕೆ ಸ್ವಲ್ಪ ಕ್ಯಾಶ್ಯೂನ ಹಾಕ್ಕೊತಾ ಇದ್ದೀನಿ, ಒಂದು ಹಿಡಿ ಆಗೋಷ್ಟು. ಇದು ಕ್ಯಾಶ್ಯೂ ನಿಮಗೆ ಮಧ್ಯ ಮಧ್ಯ ಸಿಕ್ಕಿದಾಗ ತುಂಬ ಟೇಸ್ಟಿ ಆಗಿರುತ್ತಲ್ವ. ಸೊ ಅದಕ್ಕೇ ವೆಜಿಟೇಬಲ್ ಪಲಾವ್ಗೆ ಸ್ವಲ್ಪ ಕ್ಯಾಶ್ಯೂನ ಹಾಕ್ಕೊಂಡು ಸ್ವಲ್ಪ ಅರಿಶಿನದ ಪುಡಿನ ಹಾಕ್ಕೊತಾ ಇದ್ದೀನಿ, ಕಲ್ಲರ್ಗೆ ತುಂಬ ಚೆನ್ನಾಗಿರುತ್ತೆ ಅಂತ. ಹಾಗೆ ಟೊಮ್ಯಾಟೊ ಕಟ್ ಮಾಡಿ ಇಟ್ಕೊಂಡಿದ್ದ ಸ್ವಲ್ಪ ಟೊಮ್ಯಾಟೊ ಹಾಕ್ಕೊತಾ ಇದ್ದೀನಿ. 1 ಟೊಮ್ಯಾಟೊನ ಹಾಕ್ಕೊಂಡಿದ್ದೀನಿ. ತುಂಬ ಏನು ಬೇಡ, ಯಾಕಂದರೆ ಹುಳಿ ಹುಳಿ ಅನಿಸ್ಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ ಅಲ್ವಾ, ಅದಕ್ಕೇ. ಯಾಕಂದರೆ ಆನಿಯನ್ ಎಲ್ಲ ರುಬ್ಬಿ ಹಾಕಿರೋದ್ರಿಂದ ಇದಕ್ಕೆ ತುಂಬ ಟೊಮ್ಯಾಟೊ ಅವಶ್ಯಕತೆ ಇಲ್ಲ. ನೋಡಿ ಇವಾಗ ನಾನು ರುಬ್ಕೊಂಡಿದ್ನಲ್ಲ ಮಸಾಲಾನ, ಅದನ್ನೆಲ್ಲ ಹಾಕ್ಬಿಟ್ಟು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಥರ ಫ್ರೈ ಆದ ನಂತರ ನೋಡಿ ಈ ಥರ ಎಣ್ಣೆ ಬಿಟ್ಕೋತಾ ಹೋಗುತ್ತೆ. ಇದಕ್ಕೆ ನಾನು ಇವಾಗ ಆಮೇಲೆ ರುಬ್ಬೋದಕ್ಕೆ ಸ್ವಲ್ಪ ಒಂದು ಹಿಡಿ ಆಗೋಷ್ಟು ಕಾಯಿ ತುರಿನ ಹಾಕ್ಕೊಂಡಿದ್ದೆ. ನಾನು ಅದನ್ನು ಹೇಳೋದನ್ನು ಮಿಸ್ ಮಾಡಿದ್ದೀನಿ ಆ್ಯಂಡ್ ತೋರಿಸೋದು ಕೂಡ ಮಿಸ್ ಮಾಡಿದ್ದೀನಿ. ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈ ಥರ ಎಣ್ಣೆ ಬಿಡುತ್ತಲ್ವ, ಇವಾಗ ನಾನು ತರಕಾರಿನ ಹಾಕ್ಕೊತಾ ಇದ್ದೀನಿ. ನೋಡಿ ತರಕಾರಿ ಕೂಡ ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಬೀನ್ಸು, ಕ್ಯಾರೆಟು, ನವಿಲುಕೋಸು, ಬಟಾಣಿ ಎಲ್ಲ ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡು ತಿರ್ಗಾ ಮತ್ತೆ ತೊಳೆದು ಹಾಕ್ತಾಯಿದ್ದೀನಿ. ಯಾಕಂದರೆ ಅದು ನೀರಲ್ಲಿ ಇಟ್ಟರೆ ನಿಮಗೆ ಕಲರ್ ಕೂಡ ನಿಮಗೆ ಅಷ್ಟು ಇದಾಗಲ್ಲ. ಬೆಳಗ್ಗೆ ಅರ್ಲಿ ಮಾರ್ನಿಂಗೆ ಕಟ್ ಮಾಡಿ ಇಟ್ಕೊಂಡಿರ್ತೀನಲ್ವ, ಸೊ ಅದಕ್ಕೆ ವೆಜಿಟೇಬಲ್ ಕೂಡ ಫ್ರೆಶ್ ಆಗಿ ಇರುತ್ತೆ. ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ಸಾಲ್ಟ್ ಹಾಕೋತಾ ಇದ್ದೀನಿ. ಅಂದರೆ ಈ ತರಕಾರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸಾಲ್ಟ್ ಹಾಕೋತಾ ಇದ್ದೀನಿ, ಯಾಕಂದರೆ ತುಂಬ ಹಾಕ್ಕೊಂಡ್ರೆ ತರಕಾರಿ ಎಲ್ಲ ಉಪ್ಪುಪ್ಪಾಗಿ ಹೋಗುತ್ತೆ. ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಇವಾಗ ಕಾಯಿಸಿಟ್ಕೊಂಡಿರುವಂಥ ನೀರನ್ನ ಹಾಕ್ಕೊಂಡಿದ್ದೀನಿ. ನೀವು ನೀರು ಕಾಯ್ಲಿಕ್ಕೆ ಇಟ್ಕೊಬಿಟ್ರೆ ಬೇಗನೆ ಆಗೋಗುತ್ತೆ ಪಲಾವ್ ಕೂಡ. ನಾನು ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ, ನೀರನ್ನ ಹಾಕ್ಬಿಟ್ಟು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಹಾಗೆ ಅಕ್ಕಿ ಕೂಡ ಅಷ್ಟೇ ಹಾಕ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇದು 15 ಮೆಂಬರ್ಸ್ಗೆ, ಬಟ್ ನಮ್ಮ ಮನೆಯವ್ರಿಗೂ ಸೇರಿಸಿ ನಾನು ಮಾಡಿರ್ತೀನಿ. ಅದಕ್ಕೆ ಕೆಲವೊಂದು ಸಲ ನಾನು ಹೇಳ್ತೀನಿ 15 ಮೆಂಬರ್ಸಿಗೆ ಮಾಡಿದ್ರೂ ನಮ್ಮ ಮನೆಯವ್ರಿಗೂ ನಾವು ಅದನ್ನೇ ಮಾಡ್ಕೊಳ್ಳೋದು, ಸ್ಪೆಷಲ್ ಅಂತ ಏನು ನಾವು ಮಾಡ್ಕೊಂಡು ತಿನ್ನಲ್ಲ. ಎಲ್ಲರಿಗೂ ಯಾವ ಥರ ಫುಡ್ಡು ಕಳಿಸ್ತೀವೋ ಅದೇ ಊಟನೇ ನಾವು ಮಾಡ್ತೀವಿ. ಅದಕ್ಕೋಸ್ಕರ ಹೇಳ್ತಿರೋದು ನಾವು ಏನು ತಿಂತೀವಿ, ಎಷ್ಟು ಹೈಜಿನಿಕ್ಕಾಗಿ ತಿಂತೀವಿ ಅಷ್ಟೇ ಹೈಜಿನಿಕ್ಕಾಗಿ ನಾನು ಕಸ್ಟಮರ್ಸಿಗೆ ಕೂಡ ಕೊಡಲಿಕ್ಕೆ ಇಷ್ಟಪಡ್ತೀನಿ. ನೋಡಿ ಇವಾಗ ಸಾಗು ಕೂಡ ಹಾಕಾಗಿತ್ತು, ಎಲ್ಲ ರೆಡಿಯಾಗಿತ್ತಲ್ವ, ಅದಕ್ಕೋಸ್ಕರ ಕ್ಯಾರಿಯರ್ಗೆಲ್ಲ ಹಾಕ್ತಾಯಿದ್ದೆ. ಹಾಗೆ ರಾಯ್ತ ಕೂಡ ಹಾಕಿದ್ದೆ, ಹಾಗೆ ಪೂರಿ ಕೂಡ ರೆಡಿಯಾಗಿತ್ತು. ಹಾಗೆ ಮೆಣಸಿನ್ಕಾಯಿ ಬಜ್ಜಿ ಕೂಡ ಹೇಳಿದ್ರು ಇವರು, ಮೆಣಸಿನ್ಕಾಯಿ ಬಜ್ಜಿ ಕೂಡ ರೆಡಿ ಮಾಡಿದ್ದೆ. ಅದೆಲ್ಲ ಬಾಕ್ಸಿಗೆಲ್ಲ ಹಾಕಿದ್ದೆ. ಅವ್ರು ಆ್ಯಕ್ಚುಲಿ ಮೆಣಸಿನ್ಕಾಯಿ ಬಜ್ಜಿ ಎಕ್ಸ್ಟ್ರಾ ಆರ್ಡ್ರ್ ಮಾಡ್ಕೊಂಡಿದ್ರು, ಬಟ್ ನಾನು ಎಕ್ಸ್ಟ್ರಾ ಒಂದು 2-3 ಪೀಸ್ ಎಕ್ಸ್ಟ್ರಾ ಕೊಡ್ತೀನಿ, ಯಾಕಂದರೆ ಬಜ್ಜಿ ಅಲ್ವಾ, ಹಾಗೇನೂ 1-2 ಎತ್ಕೊಂಡು ತಿಂತಾರೆ ಅಲ್ವಾ ಎಲ್ಲರೂ, ಅದಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿನೇ ಕೊಟ್ಟಿರ್ತೀನಿ. ಪಲಾವು ಹಾಗೆ ತರಕಾರಿ ಸಾಂಬಾರು ಹಾಗೆ ನೋಡಿ ಪೂರಿ, ಸಾಗು, ರಾಯ್ತ, ಬಜ್ಜಿ ಹಾಗೆ ಕಾಯಿ ಒಬ್ಬಟ್ಟು ಎಲ್ಲ ರೆಡಿಯಾಗಿತ್ತು. ಎಲ್ಲ ಬಾಕ್ಸಿಗೆಲ್ಲ ಹಾಕಿ ರೆಡಿ ಮಾಡಿದೆ. ಸೊ ನಿಮಗೂ ಏನಾದರೂ ಈ ಥರ ಮನೆ ಊಟ ಬೇಕು ಅಂದರೆ ಈ ಸ್ಕ್ರೀನ್ ಮೇಲೆ ಬರ್ತವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ. ಹಾಗೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಹಾಕಿರ್ತೀನಿ. ಇದು ಪ್ಯೂರ್ ವೆಜಿಟೇರಿಯನ್ ಆಗಿರುತ್ತೆ. ಊಟ ಎಲ್ಲ ರೆಡಿಯಾಗಿತ್ತು. ಸೊ ಇದನ್ನು ನಾನು ಕಳಿಸ್ಕೊಟ್ಟೆ, ನನ್ನ ಕಸ್ಟಮರ್ಸ್ ಕೂಡ ತುಂಬಾ ಇಷ್ಟಪಟ್ಟರು. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.